ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಎಲ್ಲರಿಗೂ ನಮಸ್ಕಾರಗಳು. ಶ್ರೀನಿವಾಸನ್ ರಾಮಾನುಜನ್ ಈ ಪ್ರಬಂಧದ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಮೊದಲನೇದಾಗಿ ಪೀಠಿಕೆ ನೋಡೋಣ ಬನ್ನಿ. ಶ್ರೀನಿವಾಸನ್ ರಾಮಾನುಜನ್ ಅವರು ಗಣಿತಶಾಸ್ತ್ರದ ಪ್ರತಿಭೆಯಾಗಿದ್ದು ಅವರ ಕ್ಷೇತ್ರದಲ್ಲಿ ಹಲವಾರು ಕೊಡುಗೆಗಳನ್ನು ನೀಡಿದ್ದಾರೆ. ಅವುಗಳೆಂದರೆ ಸಂಖ್ಯಾ ಸಿದ್ಧಾಂತದಲ್ಲಿ ಅವರ ಸಂಶೋಧನಾ ಮಹತ್ವವನ್ನು ಅಧ್ಯಯಿಸಿ ಮಾಡಲಾಗುತ್ತಿದೆ ಮತ್ತು ಇಂದು ಗಣಿತ ತಜ್ಞರನ್ನು ಪ್ರೇರೇಪಿಸುತ್ತದೆ. ಚಿಕ್ಕ ವಯಸ್ಸಿನಲ್ಲಿ ಗಣಿತದ ಅರ್ಥಗರ್ಭಿತ ಗ್ರಹಿಕೆಯನ್ನು ಪ್ರದರ್ಶಿಸಿದ ನಂತರ ಶ್ರೀನಿವಾಸನ್ ರಾಮಾನುಜನ್ ತಮ್ಮದೇ ಆದ ಸಿದ್ಧಾಂತಗಳನ್ನು ಅಭಿವೃದ್ಧಿಪಡಿಸಲು ಪ್ರಾರಂಭಿಸಿದರು ಮತ್ತು 1911ರಲ್ಲಿ ಅವರ ಭಾರತದಲ್ಲಿ ತಮ್ಮ ಮೊದಲ ಲೇಖನವನ್ನು ಪ್ರಕಟಿಸಿದರು. ವಿವರಣೆ: ರಾಮಾನುಜನ್ ಅವರು ಡಿಸೆಂಬರ್ 22, 1887ರಂದು ಈರೋಡ್ನಲ್ಲಿ ತಮ್ಮ ಅಜ್ಜಿಯ ಮನೆಯಲ್ಲಿ ಜನಿಸಿದವರು. ಇದಲ್ಲದೆ ಅವರು 5 ವರ್ಷದವರಾಗಿದ್ದಾಗ ಕುಂಭಕೋಣ ವಾಸನ ಪ್ರಾಥಮಿಕ ಶಾಲೆಗೆ ಹೋದರು. ಕುಂಭಕೋಣದಲ್ಲಿ ಶ್ರೀನಿವಾಸ್ ಅವರು ಪ್ರಾಥಮಿಕ ಶಾಲೆಗೆ ಹೋದರು. ತನ್ನ ಪ್ರವೇಶ ಟೌನ್ ಹೈ ನಡೆದ ಇದಲ್ಲದೆ ಅವರು ಅನೇಕ ವಿವಿಧ ಪ್ರಾಥಮಿಕ ಶಾಲೆಗಳು ಪಾಲ್ಗೊಳ್ಳುವುದಾಗಿ ಸ್ಕೂಲ್ ಜನವರಿ 1898ರಲ್ಲಿ ಕುಂಭಕೋಣರಲ್ಲಿ ಟೌನ್ ಹೈಸ್ಕೂಲ್ನಲ್ಲಿ ರಾಮಾನುಜನ್ ಅವರು ಪ್ರತಿಭಾವಂತ ವಿದ್ಯಾರ್ಥಿ ಎಂದು ಸಾಬೀತುಪಡಿಸಿದರು ಮತ್ತು ಅವರ ಎಲ್ಲ ಶಾಲಾ ವಿಷಯಗಳಲ್ಲಿ ಉತ್ತಮ ಸಾಧನೆ ಮಾಡಿದರು. 1900ರಲ್ಲಿ ಅವರು ಗಣಿತಶಾಸ್ತ್ರದಲ್ಲಿ ತೊಡಗಿಸಿಕೊಂಡರು ಮತ್ತು ಸ್ವತಃ ಜ್ಯಾಮಿತಿ ಮತ್ತು ಅಂಕಗಣಿತದ ಸರಣಿಗಳನ್ನು ಸಂಗ್ರಹಿಸಲು ಪ್ರಾರಂಭಿಸಿದರು. ಇನ್ನು ಗಣಿತ ಕ್ಷೇತ್ರಕ್ಕೆ ಕೊಡುಗೆ: 1904ರ ಹೊತ್ತಿಗೆ ರಾಮಾನುಜನ್ ಅವರ ಗಮನವು ಆಳವಾದ ಸಂಶೋಧನೆ ಮೇಲೆ ಕೇಂದ್ರೀಕೃತವಾಗಿತ್ತು. ಇದಲ್ಲದೆ ಸರಣಿಯ IN ಅವರಿಂದ ತನಿಖೆ ನಡೆಯಿತು. ಇದಲ್ಲದೆ 15 ದಶಮಾಂಶ ಸ್ಥಾನಗಳಿಗೆ ಮೂಲ ಸಿದ್ಧಾಂತದ ಲೆಕ್ಕಾಚಾರವು ನಡೀತದ. ಇದು ಸಂಪೂರ್ಣವಾಗಿ ಅವರ ಸ್ವತಂತ್ರ ಆವಿಷ್ಕಾರವಾಗಿತ್ತು. ರಾಮಾನುಜನ್ ಅವರ ಅಧ್ಯಯನದಲ್ಲಿ ಅವರ ಅತ್ಯುತ್ತಮ ಸಾಧನೆಯಿಂದಾಗಿ ವಿದ್ಯಾರ್ಥಿ ವೇತನವನ್ನು ಪಡೆದರು. ಪರಿಣಾಮವಾಗಿ ಅವರು ಕುಂಭಕೋಣಂ ಸರ್ಕಾರಿ ಕಾಲೇಜಿನ ಅದ್ಭುತ ವಿದ್ಯಾರ್ಥಿಯಾಗಿದ್ದರು. ಇದಲ್ಲದೆ ಗಣಿತದ ಬಗ್ಗೆ ಅವರ ಆಕರ್ಷಣೆ ಮತ್ತು ಉತ್ಸಾಹವು ಬೆಳೆಯುತ್ತಲೇ ಇತ್ತು. 1913ರ ವಸಂತ ಋತುವಿನಲ್ಲಿ ನಾರಾಯಣ ಅಯ್ಯರ್, ರಾಮಚಂದ್ರ ರಾವ್ ಮತ್ತು EW ಮಿಡ್ಲಾಸ್ಟ್ ಅವರಿಂದ ಬ್ರಿಟಿಷ್ ಗಣಿತಜ್ಞಕ್ಕೆ ರಾಮಾನುಜನ್ ಅವರ ಕೃತಿಗೆ ಪ್ರಸ್ತುತಿತ್ತು. ನಂತರ MJM ಹೀಲ್ ರಾಮಾನುಜನ್ ಅವರನ್ನು ವಿದ್ಯಾರ್ಥಿಯಾಗಿ ತೆಗೆದುಕೊಳ್ಳುವ ಪ್ರಸ್ತಾವನೆ ಬದಲಿಗೆ ಅವರು ಅವರಿಗೆ ವೃತ್ತಿಪರ ಸಲಹೆಯನ್ನು ನೀಡಿದರು. ಸ್ನೇಹಿತರ ಸಹಾಯದಿಂದ ರಾಮಾನುಜನ್ ಅವರು ಕೇಂಬ್ರಿಡ್ಜ್ ವಿಶ್ವವಿದ್ಯಾಲಯದಿಂದ ಪ್ರಮುಖ ಗಣಿತಶಾಸ್ತ್ರಜ್ಞರಾಗಿ ಪತ್ರಗಳನ್ನು ಕಳುಹಿಸಿದರು ಮತ್ತು ಅಂತಿಮವಾಗಿ ಆಯ್ಕೆಯಾದರು. ರಾಮಾನುಜನ್ ಅವರು ಕೇಂಬ್ರಿಡ್ಜ್ನಲ್ಲಿ 5 ವರ್ಷಗಳ ಮಹತ್ವದ ಅವಧಿಯನ್ನು ಕಳೆದರು. ಕೇಂಬ್ರಿಡ್ಜ್ನಲ್ಲಿ ಹಾರ್ಡಿ ಮತ್ತು ಲಿಟ್ಲ್ವುಡ್ ನೊಂದಿಗೆ ರಾಮಾನುಜನ್ ಅವರ ಸಹಯೋಗವು ನಡೆಯಿತು. ಅತ್ಯಂತ ಗಮನಾರ್ಹವಾದದ್ದು ಅವರ ಸಂಶೋಧನೆಗಳ ಪ್ರಕಟಣೆಯಲ್ಲಿ ನಡೆಯಿತು. ರಾಮಾನುಜನ್ ಮಾರ್ಚ್ 1916ರಲ್ಲಿ ಸಂಶೋಧನಾ ಪದವಿಯ ಮೂಲಕ ಬ್ಯಾಚುಲರ್ ಆಫ್ ಆರ್ಟ್ಸ್ ಗೌರವವನ್ನು ನೀಡಿದರು. ಈ ಗೌರವವು ಹಿಂದಿನ ವರ್ಷ ನಡೆದ ಮೊದಲ ಭಾಗದ ಅತ್ಯಂತ ಸಂಯೋಜಿತ ಸಂಖ್ಯೆಗಳ ಮೇಲಿನ ಅವರ ಕೆಲಸದಿಂದಾಗಿ. ಇದಲ್ಲದೆ ಕಾಗದದ ಗಾತ್ರವು 50 ಪುಟಗಳಿಗಿಂತ ಹೆಚ್ಚು ಉದ್ದವಾಗಿತ್ತು. ಉಪಸಂಹಾರ: ಕೊನೆಯದಾಗಿ ಶ್ರೀನಿವಾಸನ್ ರಾಮಾನುಜನ್ ಅವರು ಗಣಿತ ಕ್ಷೇತ್ರಕ್ಕೆ ನೀಡಿದ ಕೊಡುಗೆ ಸಾಟಿಯಿಲ್ಲದ ವ್ಯಕ್ತಿ. ಇದಲ್ಲದೆ ಪ್ರಪಂಚದಾದ್ಯಂತ ಗಣಿತಶಾಸ್ತ್ರದ ತಜ್ಞರು ಅವರ ಪ್ರಚಂಡ ಮೌಲ್ಯಗಳನ್ನು ಗುರುತಿಸುತ್ತಾರೆ. ಭಾರತವು ಇನ್ನೂ ಬ್ರಿಟಿಷರ ವಶದಲ್ಲಿದ್ದ ಸಮಯದಲ್ಲಿ ಶ್ರೀನಿವಾಸನ್ ರಾಮಾನುಜನ್ ಅವರು ತಮ್ಮ ದೇಶವನ್ನು ಹೆಮ್ಮೆ ಪಡುವಂತೆ ಮಾಡಿದರು. ಇಲ್ಲಿಗೆ ಇವತ್ತಿನ ನಮ್ಮ ಗಣಿತ ಕ್ಷೇತ್ರಕ್ಕೆ ಅಮೂಲ್ಯವಾದ ಕೊಡುಗೆ ಕೊಟ್ಟಂತ ಶ್ರೀನಿವಾಸನ್ ರಾಮಾನುಜನ್ ಅವರ ದಿನ ಕೂಡ, ಹಾಗೆ ಅವರ ದಿನದಂದು ರಾಷ್ಟ್ರೀಯ ಗಣಿತ ದಿನ ಎಂದು ಆಚರಿಸುತ್ತಾರೆ. ಅವರು ಹುಟ್ಟಿದ ದಿನನ ನಾವು ರಾಷ್ಟ್ರೀಯ ಗಣಿತ ದಿನ ಎಂದು ಆಚರಿಸುತ್ತಾರೆ. ನಿಮಗೂ ಕೂಡ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು, ಧನ್ಯವಾದಗಳು.